ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನೀಗ ಕೋತಗಿರಿಲಿರೋ ಬಸ್ ಸ್ಟ್ಯಾಂಡು ಮತ್ತು ಸೀನರಿ ತೋರಿಸ್ತೀನಿ ಬನ್ನಿ. ಇದು ಕೋತಗಿರಿಲಿರೋ ಬಸ್ ಸ್ಟ್ಯಾಂಡು ಮತ್ತು ಸೀನರಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ಈ ಸೀನರಿ ಕಾಣ್ತು ನೋಡಿ ಹೇಗಿದೆ ಅಂದರೆ. ಇಲ್ಲೆಲ್ಲ ಬೆಟ್ಟಗಳೇ, ಫುಲ್ಲು ಬೆಟ್ಟಗಳೇ. ಯಾವ ಕಡೆ ನೋಡಿದ್ರು ಕಣ್ಣಾಯಿದ್ರು ಬರೀ ಬೆಟ್ಟಗಳೇ ಕಾಣ್ತವೆ. ಬೆಟ್ಟದ ಮೇಲೆ ಮನೆಗಳು, ಫ್ಯಾಕ್ಟ್ರಿಗಳು, ಟೀ ತೋಟಗಳು ಈ ಥರ ಇದೆ, ತುಂಬ ಇದೆ ಇಲ್ಲಿ. ಯಾವ ಕಡೆ ನೋಡಿದ್ರು ಟೀ ತೋಟಗಳೇ ಕಾಣಿಸುತ್ತೆ. ಇದು ಕೋತಗಿರಿ. ಇಲ್ಲಿಂದ ಕೆಳಗಡೆ ಇದು ಬೆಟ್ಟ, ಇದು ಕೆಳಗಡೆ ಇಲ್ಲದ್ರೆ ಮೆಟ್ಟುಪಾಳ್ಯಂ ಮತ್ತು ಕೊಯಮತ್ತೂರು ಸಿಗತ್ತೆ ನೋಡಿ. ಮೋಡ ಕಣ್ಣು ಎದುರುಗಡೆ ಹಾಗೆ ಎದ್ದು ನಿಂತಿರೋ ಥರ ಕಾಣ್ತಾ ಇದೆ. ಸುತ್ತಮುತ್ತ ಯಾವ ಕಡೆ ನೋಡಿದ್ರು ಇಲ್ಲಿ ಬೆಟ್ಟಗಳೇ ಕಾಣುತ್ತೆ. ಬೆಟ್ಟಗಳು, ಟೀ ತೋಟಗಳು ಅದೇ ಕಾಣುತ್ತೆ ಇಲ್ಲಿ. ಕೋತಗಿರಿ ಅಂದರೆ ತುಂಬ ದೊಡ್ಡ ಊರೇನಲ್ಲ, ಆದರೆ ದೂರದಲ್ಲಿ ಮನೆಗಳಿದೆ, ಫ್ಯಾಕ್ಟ್ರಿಗಳಿದೆ. ಆ ಥರ ದೂರದಲ್ಲಿ ಮನೆಗಳು, ಫ್ಯಾಕ್ಟ್ರಿಗಳು ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಕೋತಗಿರಿಯಲ್ಲಿರೋ ಬಸ್ ಸ್ಟ್ಯಾಂಡ್. ಆ ಬೆಟ್ಟನ ಹೊಡೆದು ಸ್ವಲ್ಪ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಕೋತಗಿರಿ ಬಸ್ ಸ್ಟ್ಯಾಂಡ್. ನೋಡಿ ತಮಿಳ್ನಾಡು ಬಸ್ಸುಗಳು ಹೇಗಿದ್ದಾವೆ ಅಂತ. ಇದೆ ಕೋತಗಿರಿ ಮೇನ್ ಬಸ್ ಸ್ಟ್ಯಾಂಡ್ ಅಂತ. ಇದು ಮೇಲೆ ತಗಡು ಹಾಕಿದ್ದಾರೆ. ಸ್ವಲ್ಪ ಜಾಗದಲ್ಲಿ ಒಂದು 10 ಬಸ್ಸು ನಿಲ್ಲೋ ಥರ ಜಾಗ ಮಾಡಿದ್ದಾರೆ ಅಷ್ಟೇ, ತುಂಬ ದೊಡ್ಡದೇನಿಲ್ಲ. ಒಂದು 10 ಬಸ್ಸು ನಿಂತ್ಕೋಬೋದು. ರಶ್ ಆದರೆ ಬರ್ತಿದ್ದಂಗೆ ತಿರ್ಗಾ ಹೊರಟ್ಬಿಡ್ಬೇಕಾಗ್ತವ್ರು, ರಶ್ ಇದ್ದರೆ. ಜಾಗ ಇಲ್ಲ ಅಂದರೆ ನೋಡಿ, ಎಲ್ಲ ಚೇರ್ಗಳೈತೆ, ಕಬ್ಬಿಣದ ಚೇರ್ ಇದೆ. ಜನಗಳೆಲ್ಲ ಬಸ್ಸಿಗೆ ಅವರು ಊರಿಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ, ಕೂತ್ಕೊಂಡು ನಿಂತ್ಕೊಂಡು. ಚಿಕ್ಕ ಬಸ್ ಸ್ಟ್ಯಾಂಡು, ಕೋತಗಿರಿದು ಚಿಕ್ಕ ಬಸ್ ಸ್ಟ್ಯಾಂಡ್. ಇದು ತಮಿಳ್ನಾಡು ಬಸ್ಸುಗಳು. ಇದು ಸಮುದ್ರ ಮಟ್ಟದಿಂದ 5,000 ಚಿಲ್ಲರೆ ಹೈಟಲ್ಲಿರೋದು ಕೋತಗಿರಿ. ಊಟಿ 7,000 ಚಿಲ್ಲರೆ ಹೈಟಲ್ಲಿದೆ ನಾರ್ಮಲ್ ಸಮುದ್ರ ಮಟ್ಟದಕ್ಕಿಂತ. ಕೋತಗಿರಿ 5,000 ಚಿಲ್ಲರೆ ಹೈಟಲ್ಲಿರೋದು. ಓಕೆ, ಬಾಯ್ ಕನ್ನಡಿಗರೇ.